ಟಾಪ್ ಟು ಬಾಟಮ್ ಗಿಲ್ಲಿ ಅವರು ಗೆದ್ದಿರೋದಕ್ಕೆ ಈಗ ಫ್ಯಾನ್ಸ್ ತಮ್ಮ ಸಂಭ್ರಮವನ್ನ ಆಚೆ ಹಾಕ್ತಾ ಇದ್ದಾರೆ. ಇವತ್ತು ಬಿಗ್ ಬಾಸ್ ಜಾಲಿವುಡ್ ಸ್ಟುಡಿಯೋದ ಬಳಿ ಇದೀವಿ. ಗಿಲ್ಲಿ ಅವರ ಸಂಭ್ರಮ ಒಂದು ಕಡೆ ಆದ್ರೆ ಇಲ್ಲಿ ಒಂದು ಅಣುಕು ಪ್ರದರ್ಶನ ಕೂಡ ನಡೀತಾ ಇದೆ. ಏನು ಅಂತ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಡಾಗ್ ಸತೀಶ್ ಅವ್ರನ್ನ ಇಟ್ಕೊಂಡಿದ್ದೀರಾ, ಕಾವ್ಯ ಅವ್ರ ಫೋಟೋ ಇಟ್ಕೊಂಡಿದ್ದೀರಾ. ಮುಖ್ಯವಾಗಿ ಡಾಗ್ ಸತೀಶ್ ಅವರ ಫೋಟೋಗೆ ಒಂದು ಅಣುಕಿಸೋ ರೀತಿಯಲ್ಲೇ ತಂದಿದ್ದೀರಾ ಫೋಟೋನ, ಯಾಕೆ? ಇವರು ನಮ್ಮ ಸೆಲೆಬ್ರಿಟಿ ಇದಾರಲ್ಲ, ಸೆಲೆಬ್ರಿಟಿ ಅಂದರೆ ನಮ್ಮ ಡಿ ಬಾಸ್ ಇದಾರಲ್ಲ, ಆ ಥರನೇ ನಮ್ಮ ಸೆಲೆಬ್ರಿಟಿ ಅಂತ ನಾವು ಗಿಲ್ಲಿನ ಅಂದ್ಕೊಂಡಿದ್ದೀವಿ, ಸರಿನಾ? ಅದಕ್ಕೆ ಬಾಸ್ ಅಂತಲೂ ಕರಿತೀವಿ, ಗಿಲ್ಲಿ ಬಾಸ್ ಅಂತಲೇ ಕರಿತೀವಿ. ಅದಕ್ಕೆ ಇವರು ಅವಮಾನ ಮಾಡಿದ್ದಾರೆ. ಅವರ ಅಭಿಮಾನಿಗಳು ಸ್ಲಮ್ ಅಂತ ಕರೆದಿದ್ದಾರೆ, ಓಕೆನಾ? ಆ ಸ್ಲಮ್ ಅಂತ ಕರೆದಿದ್ದಕ್ಕೋಸ್ಕರ ನಾವು ಈ ಫೋಟೋನ ಇಲ್ಲಿ ಇಟ್ಕೊಂಡ್ಬಂದಿದ್ದೀವಿ. ಅವರಿಗೆ ಅವಮಾನ ಮಾಡ್ಬೇಕಂತಲೇ ಬಂದಿರೋದು ಇವತ್ತು. ಅದಕ್ಕೋಸ್ಕರ ನಾವು ಇಲ್ಲಿದ್ದೀವಿ. ಅವರು ಮಾತಾಡ್ತಾರೆ, ಡಾಗ್ ಸತೀಶ್ ಸರ, ಅವ್ರ ಹತ್ರ ನೀವು ಕೇಳ್ಬೋದು. ಸರ್, ಈ ಫೋಟೋ ಹಿಡ್ಕೊಂಡಿದ್ದೀರಾ, ಈ ಹಿಂದೆ ಆಗಿದ್ದ ಕೆಲವು ಘಟನೆಗಳನ್ನು ನಾವು ನೆನಪಿಸ್ಕೋಬೇಕು. ಏನಕಂದ್ರೆ ಈಗ ಡಾಗ್ ಸತೀಶ್ ಅವರು ಬೇರೆ ಬೇರೆ ಕಡೆ ಇಂಟರ್ವ್ಯೂಸ್ ಕೊಡ್ತಾರೆ, ಅವ್ರ ಮಾತುಗಳಲ್ಲಿ ಕೆಲವ್ರಿಗೆ ನಂಬಿಕೆ ಇರೋದಿಲ್ಲ. ಗಿಲ್ಲಿ ಅವರ ಮೇಲೆ ಯಾವಾಗ ಅಟ್ಯಾಕ್ ಮಾಡಿದ್ರು ಡಾಗ್ ಸತೀಶ್ ಅವರು ಅಂತ ಅನ್ನಿಸ್ತು ನಿಮಗೆ? ಸರ್, ಅವನಿಗೆ ಬೇರೆ ಪಬ್ಲಿಸಿಟಿಗೆ ಬೇರೆಯವ್ರು ಯಾರೂ ಇಲ್ಲ. ಗಿಲ್ಲಿ ಅವ್ರ ಹೆಸರು ಹೇಳಿದ್ರೇ ಅವನು ಮೇಲೆ ಬರೋದು ಅಂತ ಅವನಿಗೆ ಗೊತ್ತಾಗಿದೆ. ಅದಕ್ಕೆ ಅವನು ಗಿಲ್ಲಿಯವರ ಹೆಸರು ಯೂಸ್ ಮಾಡಿಕೊಂಡು ಗಿಲ್ಲಿಯವ್ರು ಸೋಲ್ತಾರೆ, ಹಾಗೆ ಹೀಗೆ, ಗಿಲ್ಲಿಯವ್ರ ಫ್ಯಾನ್ಸ್ ಎಲ್ಲ ಸ್ಲಮ್ಮು, ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ದಿದ್ದು. ಅವ್ನು ಹಾಕೋ ಶರ್ಟಿಂದ ಹಿಡಿದು, ಅವ್ನ ಬ್ರ್ಯಾಂಡಿಂದ ಹಿಡಿದು, ಅವ್ನು ಲೋಕಲ್ ಶರ್ಟೇ ಹಾಕ್ಸೋದು. ಜನಗಳಿಗೆ ಏನಂತ ಕನ್ವರ್ಟ್ ಮಾಡಿ 2 ಕೋಟಿ 3 ಕೋಟಿ, ಅದು ಯಾವುದೋ ನಾಯಿ ಕರ್ಕೊಬರ್ತಾನೆ, ನಂದು 50 ಕೋಟಿ ನಾಯಿ ಇದು ಅಂತ. ಅದಕ್ಕೆ ಗಿಲ್ಲಿ ಅವರು ಒಂದು ಟಕ್ಕರ್ ಕೊಟ್ಟರು. ಬಿಸ್ಕೆಟ್ ಹಾಕಿದ್ರೆ ಬೀದಿ ನಾಯಿಗಳು ಒಂದು 50 ಬಂದ್ಬಿಡ್ತವೆ ನಮ್ಗೆ. ಈ ಬೋಟಿ ನೋಡಿ, ಕರೆಕ್ಟಾಗಿ ಜ್ಞಾಪನ ಇಟ್ಕೊಂಡಿದ್ದಾರೆ ಅವರು. ಬೋಟಿ ಹಾಕಿದ್ರೆ ಬಂದ್ಬಿಡ್ತಾವ ಅಂತ ಹೇಳಿದ್ರು. ಅಂದರೆ ನಾನು ನಾಯಿಗಳಿಗೆ ಅವಮಾನ ಮಾಡ್ತಾ ಇಲ್ಲ. ಅವನು ನಾಯಿಗಳನ್ನ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡಿಬಿಟ್ಟಿದ್ದಾನೆ. ಹಂಗೆ ಇವಾಗ ಬಟ್ಟೆ ಮೇಲೆ ಬಂದ, ನೆಕ್ಸ್ಟ್ ನಮ್ಮ ಗಿಲ್ಲಿ ಅವ್ರ ಮೇಲೆ ಬಂದ. ಇದೇ ಥರ ಅವನು ಎಲ್ಲರನ್ನೂ ಇಟ್ಕೊಂಡು ಬಿಸ್ನೆಸ್ನ ಮಾಡ್ಕೋತಾ ಇದ್ದಾನೆ. ಅದಕ್ಕೋಸ್ಕರ ಅವನಿಗೆ ಒಂದು ಇದು ತೋರಿಸ್ಬೇಕು ನಮ್ಮ ಕೆಪಾಸಿಟಿ. ಮತ್ತು ಇನ್ನೊಂದು ರೈತರ ಬಗ್ಗೆ, ಗಿಲ್ಲಿಯವರು ರೈತರ ಮಗ, ಅವರು ರೈತರ ಮಗದ ಫ್ಯಾನ್ಸ್ಗಳನ್ನ ಸ್ಲಮ್ಮು ಅಂದ್ಬಿಟ್ಟಿದ್ದಾನೆ. ನಾವು ಸ್ಲಮ್ಮ ಇಲ್ಲ ಬ್ರ್ಯಾಂಡ ಅನ್ನೋದು ಅವ್ನಿಗೆ ನಾವು ತೋರಿಸ್ಬೇಕು. ಅದಕ್ಕೆ ಅವನಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಗಿಫ್ಟ್ ತರಿಸಿದ್ವಿ ಅವನಿಗೆ. ನಿಧಾನ ಕೂತ್ಕೊಂಡು ಮಾಡಿ. 500 ಕೋಟಿ ನೋಡಿ, ಈ ಕಾಚನ ಇಟ್ಕೊಂಡು ಅವ್ನ್ ಬೇಕಾದ್ರೆ ಈ ಕಾಚನು 150 ಕೋಟಿ ಅಂದ್ಬಿಡ್ತಾನೆ. ನೋಡಿ, ಅವನಿಗೆ ಪರ್ಸನಲ್ ಕೊಡ್ಬೇಕಿದ್ದು. ಆಕ್ಚುಲಿ ಅವ್ನು ನನ್ನ ಕೈಗೆ ಸಿಗ್ತಾ ಇಲ್ಲ, ಸಿಕ್ಕಿದ್ರೆ ಪರ್ಸನಲ್ ಕೊಡ್ತಾ ಇದ್ದೆ. ಇವಾಗ ಉಲ್ಟಾ ಹೊಡೆದ್ಬಿಟ್ಟಿದ್ದಾನೆ. ನಂಗೆ ಗೊತ್ತಿತ್ತು ಗಿಲ್ಲಿನ ಗೆಲ್ಲೋದು, ನನ್ ಬೇಕಂತ ನಾಟಕ ಮಾಡ್ದೆ ಅಂತ ಉಲ್ಟಾ ಹೊಡೆದ್ಬಿಟ್ಟಿದ್ದಾನೆ ಅವನು. ಯಾಕಂದ್ರೆ ಪಬ್ಲಿಸಿಟಿ, ಬಿಸ್ನೆಸ್ ಮೈಂಡೆಡ್. ಅವನು ಬಿಸ್ನೆಸ್ ಮಾಡಕ್ಕೋಸ್ಕರನೇ ಎಲ್ಲರನ್ನು ಪಬ್ಗೆ ಹೋಗ್ತಾನೆ, ಪಾರ್ಟಿ ಮಾಡ್ತಾನೆ. ಅದ್ ಯಾವ್ದೋ ಮೊಲ ಪಾರ್ಟಿ ಅಂತ. ಅವ್ನಿಗೆ ಇವತ್ತು ಕಾಚಾ ಪಾರ್ಟಿ ತರಿಸಿದ್ವಿ. ಕಾಚಾ ಪಾರ್ಟಿ ಅವನು ಕಿತಾಪತಿ ಸತೀಶ್, ಕಿತಾಪತಿ ಗಂಡ್ಸು, ಕಿತಾಪತಿ ಸತೀಶು. ಅವನ ಹೆಸರು ಸತೀಶ್ ಕ್ವಾಡಬಾಮ್ ಅಲ್ಲ, ಸತೀಶ್ ಸುಳ್ಳು. ಯಾರು ಡಾಗ್ ಸತೀಶ್? ಬರೇ ಸತೀಶ್ ಅಲ್ಲ, ಡಾಗ್ ಸತೀಶ್. ಆಮೇಲೆ ಇನ್ನೊಂದೇನಂದ್ರೆ ಬರೀ ಓಳು. ಉಪೇಂದ್ರ ಅವ್ರ ಸಾಂಗ್ ನೆನ್ಪಕ್ ಬರ್ತೈತ್ ನನ್ಗೆ. MTV ಸುಬ್ಬಲಕ್ಷ್ಮಿಗೆ ಸತೀಶ್ ಓಳು 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 ಅಂದ್ರೆ ಸರ್, ಫೈನಲಿ ಈಗ ನಿಮ್ದು ಕ್ರಿಟಿಸಿಸಮ್ಸ್ ಏನ್ ಬಂದಿತ್ತು ಗಿಲ್ಲಿ ಅವ್ರ ಬಗ್ಗೆ, ಅದ್ರ ಬಗ್ಗೆ ಇವಾಗ ಹೇಳಿದ್ರಿ ಡಾಗ್ ಸತೀಶ್ ಅವ್ರು ಈ ತರ ಮಾಡಬಾರ್ದು ಅಂತ. ಸಡನ್ ಆಗಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಗಿಲ್ಲಿ ಅವ್ರಿಗೆ ಒಂದು ಜನಪ್ರಿಯತೆ ಸಿಕ್ಕಿದೆ. ಆ ಜನಪ್ರಿಯತೆ ಕೆಲವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಆಗ್ತಿದೆ. ಅದ್ರ ಬಗ್ಗೆ ನಿಮ್ ಕಾಮೆಂಟ್? ಅವ್ರ ಟ್ಯಾಲೆಂಟು, ಅವ್ರದ್ದು ಇದ್ರಿಂದ, ಅವ್ರ ಟ್ಯಾಲೆಂಟ್ ಇಂದ ಅವ್ರು ಎಷ್ಟು ಕಷ್ಟದಿಂದ ಬೇಲ್ ಬಂದಿದ್ದಾರೆ. ಒಬ್ಬ ರೈತ ಮಗ ಆಗಿ ನಾನು ಹೇಳ್ತಾ ಇದ್ದೀನಿ, ಅವ್ರ ಟ್ಯಾಲೆಂಟ್ ಇಂದ ಅವ್ರ ಮೇಲೆ ಬಂದಾರೆ. ಯಾವ್ದೇ ಸಿಂಪತಿ ಆಗ್ಲಿ, ಅದೇ ಹೇಳೋದ್ರಲ್ಲ, ಶಿವರಾಜ್ ಕುಮಾರ್ ಅವ್ರು ಹೇಳಿದ್ರು, ಅವ್ರು ಟ್ಯಾಲೆಂಟ್ ಇದ್ದವ್ರಿಗೆ ಯಾರು ಪಬ್ಲಿಸಿಟಿನೂ ಬೇಡ, ಅವ್ರ ಟ್ಯಾಲೆಂಟ್ ಇಂದಾನೆ ಮೇಲೆ ಬರ್ತಾರೆ ಅಂತ ಹೇಳಿದ್ರಲ್ವಾ. ಸುದೀಪ್ ಅವರು ಕೂಡ ಮೊನ್ನೆ ನೋಡಿದ್ರಿ ನೀವು, ಕಿಚ್ಚನ ಚಪ್ಪಾಳೆ ಅವ್ರು ಕೊಟ್ಟಿರ್ಬೋದು, ಬಟ್ ಸುದೀಪ್ ಅವ್ರ ಮನ್ಸಲ್ಲಿ ಕೂಡ ಗಿಲ್ಲಿ ಅವ್ರದ್ದು ಇದೆ. ಓಕೆನಾ? ಆಮೇಲೆ ಶಿವರಾಜ್ ಕುಮಾರೇ ಅವ್ರಿಗೆ ಫ್ಯಾನ್ ಆಗಿದ್ದಾರೆ. ಇಡೀ ರಾಜ್ಕುಮಾರ್ ಸರ್ ಫ್ಯಾಮಿಲಿನೇ ಅವ್ರಿಗೆ ಫ್ಯಾನ್ ಆಗ್ಬಿಟ್ಟಿದೆ. ಇನ್ನು ನಾವು ನೀವು ಎಲ್ಲ ಯಾವ ಲೆಕ್ಕ? ಅವ್ನು ಯಾರೋ ಇವ್ನು ಹೇಳ್ಬಿಟ್ರೆ ನಂಬಿಡ್ಬೇಕಾ ನಾವು?
ಇವನು ಮೊಲ ಪಾರ್ಟಿ ಕೊಡ್ತಾನೆ. ಪ್ರಾಣಿಗಳನ್ನ ಇವನ್ ಎಲ್ಲಾನು ಬಳಸ್ಕೊತಾ ಇದ್ದಾನೆ. ಇವನ್ನ ಯಾರು ನಂಬೇಡಿ, ಇವನ್ ಬರೀ ಸುಳ್ಳು. ಇವಂದು ಇನ್ನೊಂದ್ ಸ್ವಲ್ಪ ದಿನ ಬಿಟ್ಬಿಟ್ರೆ ಪ್ರಪಂಚನೇ ಸುಳ್ಳು ಮಾಡ್ಬಿಡ್ತಾನೆ ಇವನು. ಈಗ ಗಿಲ್ಲಿ ಅವರ ಕಾಂಪಿಟೇಷನ್ ವಿಚಾರಕ್ಕೆ ಬರೋಣ. ಈಗ ಗೆದ್ದಾದ್ಮೇಲೆ ಒಂದು ಕೆರಿಯರ್ ಓಪನ್ ಆಗುತ್ತೆ, ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ, ಬೇರೆ ಬೇರೆ ಶೋಗಳಲ್ಲಿ ಕರೀತಾರೆ ಗಿಲ್ಲಿ ಅವ್ರನ್ನ. ಆ ಖುಷಿ ಹೇಗ್ ವ್ಯಕ್ತಪಡಿಸ್ತೀರಾ? ಬ್ರೋ ನಾವಿದೀವಿ ಬ್ರೋ ಅಭಿಮಾನಿ, ಸರ್ ಅವ್ರನ್ನ ಗೆಲ್ಲಿಸ್ತೀವಿ. ಕ್ರೇಜು ಅವ್ರು ಬದುಕಿರೋ ಗಂಟ ಆ ಕ್ರೇಜ್ ಇದ್ದೇ ಇರುತ್ತೆ. ಈ ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲಿ ಈ ತರ ಕಂಟೆಸ್ಟೆಂಟ್ಸ್ ನಾವು ನೋಡಕ್ಕೆ ಆಗಲ್ಲ. ಈ ತರ ಬೇರೆ ಲೆವೆಲ್, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೂ ನಮ್ ಕೈಯಲ್ಲಿ ಆಗಲ್ಲ. ಬಿಗ್ ಬಾಸ್ ಗಿನ್ನ ಬರೋದ್ಕಿಂತ ಮುಂಚೆಲೆ 58K ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತು. ಈಗ 1.2 ಮಿಲಿಯನ್. ಈಗ ಜಸ್ಟ್ ಹೋದ್ ವಾರ 1.2 ಮಿಲಿಯನ್ ಆಯ್ತು. ಈಗಿನ ಸಿಚುವೇಶನ್ ನೋಡಿದ್ರೆ 1.5 ಮಿಲಿಯನ್ ಆಗಿದೆ. ಆದ್ರೆ ಅವ್ನು ಏನೋ ನಾವು ಫಿಲಮ್ ಮಾಡಿದ್ರೆ KGF ಯಶು ಇದಾರಲ್ಲ, ಯಶುನು ಮೀರಿಸೋಷ್ಟು ಗಿಲ್ಲಿ ಅದೇ ಆಗ್ತಾನೆ. ಅದೆಷ್ಟೊತ್ತು ಬೆಳೆತಾನೆ. ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಗಿಲ್ಲಿ ಅಭಿಮಾನಿಗಳಾಗಿ ಅಂತ ನಾವು ಹೇಳ್ತೀವಿ. ಜೈ ಗಿಲ್ಲಿ. ಇವಿಷ್ಟು ಗಿಲ್ಲಿ ಫ್ಯಾನ್ಸ್ಗಳ ಮಾತು. ಯಾವಾಗ್ಲೂ ಕೂಡ ಟಾಪ್ ಅಲ್ಲೇ ಗಿಲ್ಲಿ ಅವರು ಇದ್ದೇ ಇರ್ತಾರೆ. ಏನಕ್ಕಂದ್ರೆ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಒಳ್ಳೆ ಅವಕಾಶವಾಗಿತ್ತು. ಹಾಗಾಗಿ ಗಿಲ್ಲಿ ಅವ್ರಿಗೆ ಬೇರೆ ಬೇರೆ ರೀತಿಯಾದಂತಹ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲ ಒಂದು ಕಡೆ ಗಿಲ್ಲಿ ಅವರ ಒಂದು ಜನಪ್ರಿಯತೆಯನ್ನ ಡಿಫೇಮ್ ಮಾಡುವಂತ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ ಅನ್ನುವಂಥ ಒಂದು ಆರೋಪವನ್ನ ಗಿಲ್ಲಿ ಫ್ಯಾನ್ಸ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.